ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸ್ದಲ್ಲಿ ನಾವು ಆಗಸ್ಟ್ 29ರ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ, ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯ ಉದ್ದೇಶವೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನ್ ಹಣಕಾಸು ಸೇರ್ಪಡೆ, ಫೈನಾನ್ಸಿಯಲ್ ಇನ್ಕ್ಲೂಷನ್ ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಾವು ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ದಶಕ ಪೂರೈಸಿದ ಜನ್ ಧನ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂತದ್ದು. ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆ ಆಗಿರುವಂತ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ 10 ವರ್ಷಗಳನ್ನು ಪೂರೈಸಿರುವಂತದ್ದು. ಈ ಒಂದು ಯೋಜನೆಯನ್ನು 2014 ಆಗಸ್ಟ್ 28ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭ ಮಾಡಿರುವಂತದ್ದು. ನೋಡಿ, ಈ ಒಂದು ಯೋಜನೆಗೆ ಆಗಸ್ಟ್ 29 2024ರಂದು ಈ ಒಂದು ವರ್ಷ ಈ ಯೋಜನೆಗೆ ಟೋಟಲ್ ಎಷ್ಟಪ್ಪ ಅಂದ್ರೆ 10 ವರ್ಷಗಳು ಪೂರೈಕೆಗೊಂಡಿರುವಂತದ್ದು. ಈ ಒಂದು ಯೋಜನೆಯನ್ನು 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭ ಮಾಡಿರುವಂತದ್ದು. ಮಹಿಳೆಯರನ್ನು ಆರ್ಥಿಕ ವ್ಯಾಪ್ತಿಗೆ ತರಲು ಬುನಾದಿಯಾಗಿ ಈ ಒಂದು ಯೋಜನೆ ಹೊರಹೊಮ್ಮಿರುವಂತದ್ದು. ಈ ಒಂದು ಯೋಜನೆ ಅಡಿಯಲ್ಲಿ ಯಾವುದೇ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅವಶ್ಯಕತೆ ಇಲ್ಲದೆ ಖಾತೆಗಳನ್ನು ತೆರೆಯಬಹುದು. ಅಂದ್ರೆ ಈ ಒಂದು ಯೋಜನೆ ಪ್ರಮುಖ ಉದ್ದೇಶ ಏನಂದ್ರ ಜೀರೋ ಬ್ಯಾಲೆನ್ಸ್ ನಲ್ಲಿ ನಾವು ಇಲ್ಲಿ ಅಕೌಂಟ್ ಅನ್ನು ಬ್ಯಾಂಕ್ಗಳಲ್ಲಿ ಓಪನ್ ಮಾಡಬಹುದು. ಇದು ವಿಶ್ವದ ಅತಿ ದೊಡ್ಡ ಹಣಕಾಸು ಸೇರ್ಪಡೆ ಉಪಕ್ರಮವಾಗಿದ್ದು 53.13 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಯಶಸ್ವಿಯಾಗಿ ಒಂದು ದಶಕವನ್ನು ಪೂರ್ಣಗೊಳಿಸಿರುವಂಥದ್ದು. 10 ವರ್ಷ ಅಂದ್ರೆ ಒಂದು ದಶಕ ಅಂತ ಹೇಳ್ತೀವಿ. ಟೋಟಲ್ ಈ ಒಂದು ಯೋಜನೆಯಿಂದ ಎಷ್ಟು ಕೋಟಿ ಜನರಿಗೆ ಹೆಲ್ಪ್ ಆಗಿದೆ ಅಂದ್ರೆ 53.13 ಕೋಟಿ ಅಂತ ಹೇಳ್ತೀವಿ. ನಗರ ಪ್ರದೇಶಗಳಿಗೆ ಹೋಲಿಸಿದರೆ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಖಾತೆಗಳನ್ನು ತೆರೆಯಲಾಗಿರುವಂಥದ್ದು. ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಅಡಿ ನಾವು ಜೀರೋ ಬ್ಯಾಲೆನ್ಸ್ ಅಲ್ಲಿ ಅಕೌಂಟ್ಗಳನ್ನು ಓಪನ್ ಮಾಡಬಹುದು. ಈ ಒಂದು ಯೋಜನೆಯನ್ನು ನಾವು ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ ಎರಡೂ ಕಂಪ್ಯಾರಿಸನ್ ಮಾಡಿದ್ರೆ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶದ ಜನರು ಈ ಒಂದು ಯೋಜನೆ ಅಡಿಯಲ್ಲಿ ಖಾತೆಗಳನ್ನು ತೆರೆದಿರುವಂಥದ್ದು. ಆಮೇಲೆ ಇದರಲ್ಲಿ ಮಹಿಳೆಯರ ಖಾತೆಗಳು ಎಷ್ಟಿದೆ ನೋಡಿ, 57% ಇದರಲ್ಲಿ ಮಹಿಳೆಯರ ಖಾತೆಗಳು ಸೇರಿಕೊಂಡಿರುವಂಥದ್ದು. ಇನ್ನು ಪುರುಷರದ್ದು ಎಷ್ಟಪ್ಪ ಅಂತಂದ್ರೆ 43 ಅಂತ ಹೇಳ್ತೀವಿ. ಟೋಟಲ್ 100% ಅಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಅತಿ ಹೆಚ್ಚು ಖಾತೆಗಳನ್ನು ಓಪನ್ ಮಾಡಿದ್ದು ಯಾರಂದ್ರೆ ಮಹಿಳೆಯರಂತ ನಾವು ಹೇಳ್ತೀವಿ. ಖಾತೆಯಲ್ಲಿ ಡಿಜಿಟಲ್ ವಹಿವಾಟುಗಳನ್ನು ಉತ್ತೇಜಿಸಲು 2 ಲಕ್ಷ ರೂಪಾಯಿಗಳ ಅಂತರ ನಿರ್ಮಿತ ಅಪಘಾತ ವಿಮಾ ರಕ್ಷಣೆಯೊಂದಿಗೆ ಉಚಿತ ರುಪೇ ಡೆಬಿಟ್ ಕಾರ್ಡ್ ಅನ್ನು ಸಹ ಒದಗಿಸಲಾಗಿರುವಂಥದ್ದು. ಏನಪ್ಪಾ ಅಂತಂದ್ರೆ ಒಂದು ಅಪಘಾತ ವಿಮಾ ರಕ್ಷಣೆಯೊಂದಿಗೆ 2 ಲಕ್ಷ ರೂಪಾಯಿ ಈ ಒಂದು ವಿಮಾ ರಕ್ಷಣೆಯೊಂದಿಗೆ ಇಲ್ಲಿ ರುಪೇ ಡೆಬಿಟ್ ಕಾರ್ಡ್ ಅನ್ನು ಕೂಡ ಪ್ರೊವೈಡ್ ಮಾಡಲಾಗ್ತಾ ಇರುವಂಥದ್ದು. PMJDY ಖಾತೆದಾರರು ತುರ್ತು ಸ್ಥಿತಿಗಳನ್ನು ಸರಿದೂಗಿಸಲು 10,000 ರೂಗಳವರೆಗೆ ಓವರ್ ಡ್ರಾಫ್ಟ್ ಪಡೆಯಲು ಕೂಡ ಅರ್ಹರಾಗಿರುತ್ತಾರೆ. ಇಷ್ಟೆಲ್ಲ ಕೂಡ ಈ ಒಂದು ಯೋಜನೆ ಬಗ್ಗೆ ಮಾಹಿತಿಯಾಗಿರುವಂಥದ್ದು. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಳಬಹುದು. ಆದ್ರೆ ಎಷ್ಟಾಗುತ್ತೆ ಅಂತ ಪ್ರೈಸ್ ಮೆನ್ಷನ್ ಮಾಡಿದೆ ನೋಡಿ. 1 ಮಂತ್ ನಿಮಗೆ 40 ರೂಪಾಯಿ ಆಗುತ್ತೆ. 2023 ಜನವರಿ ಟು ಜುಲೈ 2024 ನಿಮಗೆ 760 ಆಗುತ್ತೆ. 2024 ಜನವರಿಯಿಂದ ಜುಲೈ 2024 280 ಆಗುತ್ತೆ. 2022 ಜನವರಿಯಿಂದ ಜುಲೈ 2024ರವರೆಗೆ ನಿಮಗೆ 1240 ಆಗುತ್ತೆ. ಅದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1140 ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಬಹುದು. ಇತ್ತೀಚೆಗೆ ಮಹಿಳೆಯರ ಮದುವೆ ವಯಸ್ಸನ್ನು 21ಕ್ಕೆ ಏರಿಸಲು ಮಸೂದೆ ಅಂಗೀಕರಿಸಿದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನ್ ಹಿಮಾಚಲ್ ಪ್ರದೇಶ್. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಮಹಿಳೆಯರ ವಿವಾಹದ ವಯಸ್ಸು 18ರಿಂದ 21ಕ್ಕೆ ಏರಿಕೆ ಮಸೂದೆ ಅಂಗೀಕರಿಸಿದ ಹಿಮಾಚಲ ಪ್ರದೇಶ ವಿಧಾನಸಭೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂಥದ್ದು. ನೋಡಿ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ್ರೆ ಮಹಿಳೆಯರ ವಿವಾಹದ ಕನಿಷ್ಠ ವಯಸ್ಸನ್ನು 18ರಿಂದ 21 ವರ್ಷಕ್ಕೆ ಏರಿಕೆ ಮಾಡುವ ಮಸೂದೆಯನ್ನು ರೀಸೆಂಟ್ ಆಗಿ ಹಿಮಾಚಲ ಪ್ರದೇಶದ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿರುವಂಥದ್ದು.
ಈ ಮಸೂದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ಕ್ಕೆ ತಿದ್ದುಪಡಿ ತರಲು ಉದ್ದೇಶಗೊಂಡಿರುವಂಥದ್ದು. ಇದರ ಪ್ರಮುಖವಾಗಿ ಈಗ ಪ್ರಸ್ತುತವಾಗಿ ಇಂಡಿಯಾದಲ್ಲಿ ಏನಿದೆ, ಮಹಿಳೆಯರ ಒಂದು ಮ್ಯಾರೇಜ್ ಏಜ್ 18 ಇದೆ, ಪುರುಷರ 18 ಏಜು 21 ಇದೆ. ಇದರಲ್ಲಿ ಮಹಿಳೆಯರ ವಯಸ್ಸನ್ನು ಕೂಡ 21ಕ್ಕೆ ಏರಿಕೆ ಮಾಡಬೇಕಂತ ರೀಸೆಂಟ್ ಆಗಿ ಹಿಮಾಚಲ ಪ್ರದೇಶ ಒಂದು ವಿಧಾನಸಭೆಯಲ್ಲಿ ಒಂದು ಮಸೂದೆಯನ್ನು ಅಂಗೀಕರಿಸಲಾಗಿರುವಂಥದ್ದು. ಹಳೆಯ ಕಾಯ್ದೆ ಅಡಿಯಲ್ಲಿ ವಿವಾಹದ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಪುರುಷರಿಗೆ 21 ವರ್ಷ ಇರುವಂಥದ್ದು. ಈ ಮಸೂದೆಯನ್ನು ಧ್ವನಿ ಮತದ ಮೂಲಕ ಅಂಗೀಕಾರ ಮಾಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದೆ ನೋಡಿ, ಪ್ರಾಜೆಕ್ಟ್ ಪರಿ ಅನುಷ್ಠಾನಗೊಳಿಸುವ ಸಂಸ್ಥೆಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ 1 ಮತ್ತು 2 ಇದಕ್ಕೆ ಸರಿಯಾದ ಉತ್ತರ. ಅಂದರೆ ಲಲಿತ ಕಲಾ ಅಕಾಡೆಮಿ ಮತ್ತು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಇವೆರಡೂ ಸಂಸ್ಥೆಗಳು ಈ ಒಂದು ಪ್ರಾಜೆಕ್ಟ್ ಅನ್ನು ಅಭಿವೃದ್ಧಿ ಪಡಿಸ್ತಾ ಇರುವಂಥದ್ದು. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೀವಿ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಕಲಾತ್ಮಕ ನಗರಕ್ಕಾಗಿ ಪ್ರಾಜೆಕ್ಟ್ ಪರಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ವಿಶ್ವ ಪರಂಪರೆ ಸಮಿತಿಯ 46ನೇ ಅಧಿವೇಶನ ಸಂದರ್ಭದಲ್ಲಿ ದೆಹಲಿಯನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯವು ಪ್ರಾಜೆಕ್ಟ್ ಪರಿ ಭಾರತದ ಸಾರ್ವಜನಿಕ ಕಲೆ ಉಪಕ್ರಮವನ್ನು ಪ್ರಾರಂಭ ಮಾಡಿರುವಂಥದ್ದು. ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಈ ಒಂದು 46ನೇ ವಿಶ್ವ ಪರಂಪರೆ ಸಮಿತಿ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಈ ಒಂದು ಸಮಿತಿಯಲ್ಲಿ ಭಾರತದಿಂದ ಯಾವ ಸಂಸ್ಥೆ ಯಾವ ಒಂದು ತಾಳಗಳನ್ನು ಸೇರ್ಪಡೆ ಮಾಡಿದ್ದಾರೆ, ಆಮೇಲೆ ವಿಶ್ವದಲ್ಲಿ ಎಷ್ಟಿದಾವ, ಅತಿ ಹೆಚ್ಚು ಯಾವ್ದು ಹೊಂದಿದ್ದಾವೆ, ಅದರ ಬಗ್ಗೆ ಎಲ್ಲ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ, ಈ ಒಂದು ಸಭೆಯಲ್ಲಿ ಸಂಸ್ಕೃತಿ ಸಚಿವಾಲಯ ಏನಂದ್ರೆ ಒಂದು ಉಪಕ್ರಮ ಪ್ರಾರಂಭ ಮಾಡಿರುವಂಥದ್ದು. ಅದು ಯಾವುದಂದ್ರೆ ಪ್ರಾಜೆಕ್ಟ್ ಪರಿ ಅಂತ ಹೇಳ್ತೀವಿ. ಇನ್ನು ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಪ್ರಾಜೆಕ್ಟ್ ಪರಿ ದೆಹಲಿ ನಗರದ ಸೌಂದರ್ಯ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನವನ್ನು ಉನ್ನತೀಕರಿಸುವ ಒಂದು ಗುರಿಯನ್ನು ಹೊಂದಿರುವಂಥದ್ದು. ಲಲಿತ ಕಲಾ ಅಕಾಡೆಮಿ ಮತ್ತು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ಗಳು ಅನುಷ್ಠಾನಗೊಳಿಸುವ ಸಂಸ್ಥೆಗಳಾಗಿರುವಂಥದ್ದು. ಈ ಒಂದು ಪ್ರಾಜೆಕ್ಟ್ ಏನಂದ್ರೆ ಯಾವ ಸಚಿವಾಲಯ ಕೇಳಿದ್ರೆ ಸಾಂಸ್ಕೃತಿಕ ಸಚಿವಾಲಯ ಅಂತ ಹೇಳ್ತೀವಿ. ಇನ್ನು ಸಂಸ್ಥೆಗಳು ಯಾವ ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಿದ್ದಾವೆ ಅಂದ್ರೆ ಲಲಿತ ಕಲಾ ಅಕಾಡೆಮಿ ಮತ್ತು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅಂತ ನಾವು ಹೇಳ್ತೀವಿ. ಇನ್ನು ಲಲಿತ ಕಲಾ ಅಕಾಡೆಮಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಇದು ಕೇಂದ್ರ ಸಂಸ್ಕೃತ ಇಲಾಖೆ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಸಂಸ್ಥೆ ಆಗಿರುವಂಥದ್ದು. ಇದು 5ನೇ ಆಗಸ್ಟ್ 1945ರಂದು ಸ್ಥಾಪಿಸಲಾಗಿರುವಂಥದ್ದು. ಇದು ಸ್ಥಾಪನೆ ಮಾಡಿದ್ದು 1945 ಆಗಸ್ಟ್ 5 ಅಂತ ಹೇಳ್ತೀವಿ. ಇದನ್ನು ಮೌಲಾನ್ ಅಬುಲ್ ಕಲಾಂ ಆಜಾದ್ ಅವರಿಂದ ಉದ್ಘಾಟನೆಗೊಂಡಿರುವಂಥದ್ದು. ಈ ಒಂದು ಸಂಸ್ಥೆಯ ಸ್ಥಾಪನೆಗೊಂಡಾಗ ಇದನ್ನು ಉದ್ಘಾಟನೆ ಮಾಡಿದವರು ಯಾರಂದ್ರ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತ ಹೇಳ್ತೀವಿ. ಇನ್ನು ಇತ್ತೀಚೆಗೆ ಕಂಡು ಹಿಡಿಯಲಾದ ಕ್ಲೈಸ್ಟಾಂಥಸ್ ದೀಕ್ಷಾ ಭೂಮಿಯಾನ 1 ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು, ಇದು ಒಂದು ಸಸ್ಯವಾಗಿರುವಂಥದ್ದು. ಅರೆ ಯಾಕೆ ಇದ್ರ ಮೇಲೆ ಪ್ರಶ್ನೆ ಕೇಳಿದೀವಿ ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಹೊಸ ಸಸ್ಯ ಪ್ರಭೇದ ಪತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಕ್ಲೈಸ್ಟಾಂಥಸ್ ದೀಕ್ಷಾ ಭೂಮಿಯಾನ ಅಂದ್ರ ಇದು ಒಂದು ಸಸ್ಯವಾಗಿರುವಂಥದ್ದು. ಮಹಾರಾಷ್ಟ್ರದ ಭಂಡಾರ ಜಿಲ್ಲೆಯ ಅಂಬಾಗಢ ಅರಣ್ಯದಲ್ಲಿ ಹೊಸ ಸಸ್ಯ ಪತ್ತೆಯಾಗಿರುವಂಥದ್ದು. ಕ್ಲೈಸ್ಟಾಂಥಸ್ ದೀಕ್ಷಾ ಭೂಮಿಯಾನ ಎಂಬ ಹೊಸ ಸಸ್ಯ ಪ್ರಭೇದವನ್ನು 3 ಸಸ್ಯಶಾಸ್ತ್ರಜ್ಞರು ಪತ್ತೆ ಮಾಡಿರುವಂಥದ್ದು. ರೀಸೆಂಟ್ ಆಗಿ ಮಹಾರಾಷ್ಟ್ರದ ಭಂಡಾರ ಜಿಲ್ಲೆಯ ಈ ಒಂದು ಅಂಬಾಗಢ ಅರಣ್ಯ ಪ್ರದೇಶದಲ್ಲಿ ಒಂದು ಸಸ್ಯ ಪ್ರಭೇದವನ್ನು ಪತ್ತೆ ಹಚ್ಚಲಾಗಿರುವಂಥದ್ದು. ಅದರ ಹೆಸರು ಏನಂದ್ರೆ ಕ್ಲೈಸ್ಟಾಂಥಸ್ ದೀಕ್ಷಾ ಭೂಮಿಯಾನ ಅಂತ ಹೇಳ್ತೀವಿ. ಈ ಜಾತಿಯು ಕ್ಲೈಸ್ಟಾಂಥಸ್ ಕುಲಕ್ಕೆ ಹೊಸ ಸೇರ್ಪಡೆ ಆಗಿರುವಂಥದ್ದು. ಇದು ಈಗಾಗಲೇ ಪ್ರಪಂಚದಾದ್ಯಂತ ತಿಳಿದಿರುವ 134 ಜಾತಿಗಳನ್ನು ಹೊಂದಿರುವಂಥದ್ದು. ಅಂದರೆ ಕ್ಲೈಸ್ಟಾಂಥಸ್ ಕುಲಕ್ಕೆ ಸೇರ್ಪಡೆಗೊಂಡಿರುವಂತಹ ಒಂದು ಮೊದಲ ಪ್ರಭೇದ ಯಾವುದಂದ್ರೆ ಅದು ಕ್ಲೈಸ್ಟಾಂಥಸ್ ದೀಕ್ಷಾ ಭೂಮಿಯಾನ ಅಂತ ಹೇಳ್ತೀವಿ. ಕ್ಲೈಸ್ಟಾಂಥಸ್ ದೀಕ್ಷಾ ಭೂಮಿಯಾನ ಆವಿಷ್ಕಾರವು ಈ ಗುಂಪಿನಲ್ಲಿ 135ನೇ ಜಾತಿಯಾಗಿರುವಂಥದ್ದು. ಅಂದ್ರೆ ಟೋಟಲ್ ಇಲ್ಲಿವರೆಗೆ 134 ಇದ್ದವು, ಈಗ ಸೇರ್ಬಿಟ್ಟು ಎಷ್ಟಂದ್ರೆ 135ನೇ ಆಗಿರುವಂಥದ್ದು. ನಾಗಪುರದ ಐತಿಹಾಸಿಕವಾಗಿ ಮಹತ್ವದ ಸ್ಥಳವಾದ ದೀಕ್ಷಾ ಭೂಮಿಯ ಗೌರವಾರ್ಥಕವಾಗಿ ಸಸ್ಯಕ್ಕೆ ಕ್ಲೈಸ್ಟಾಂಥಸ್ ದೀಕ್ಷಾ ಭೂಮಿ ಎಂದು ಹೆಸರಿಸಲಾಗಿರುವಂಥದ್ದು. ಇಲ್ಲಿ ನೋಡಿ, ನಾಗಪುರದಲ್ಲಿ ಒಂದು ಸ್ಥಳ ಯಾವುದಂದ್ರೆ ದೀಕ್ಷಾ ಭೂಮಿ ಸ್ಥಳ ಕಂಡು ಬರುತ್ತೆ. ಈ ಒಂದು ಸ್ಥಳದ ಗೌರವಾರ್ಥಕವಾಗಿ ಈ ಸಸ್ಯಗೆ ದೀಕ್ಷಾ ಭೂಮಿಯಾನ ಅಂತ ಹೆಸರಿಡಲಾಗಿರುವಂಥದ್ದು.
ಇನ್ನು ಇತ್ತೀಚೆಗೆ ಕಾನು ಎಂಬ ದಕ್ಷಿಣ ಭಾರತೀಯ ಆದಿವಾಸಿ ಜ್ಞಾನ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಕರ್ನಾಟಕ. ರೀಸೆಂಟ್ ಆಗಿ ಕರ್ನಾಟಕದಲ್ಲಿ ದಕ್ಷಿಣ ಭಾರತೀಯ ಆದಿವಾಸಿ ಜ್ಞಾನ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. ಅದರ ಹೆಸರು ಯಾವುದಂದ್ರೆ ಕಾನು ಅಂತ ಹೇಳ್ತೀವಿ. ಇತ್ತೀಚೆಗೆ ದಕ್ಷಿಣ ಭಾರತೀಯ ಆದಿವಾಸಿ ಜ್ಞಾನ ಕೇಂದ್ರವಾದ ಕಾನುವನ್ನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಲಾಗಿರುವಂಥದ್ದು. ಇದನ್ನು ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಆರೋಗ್ಯ ಸಂಪನ್ಮೂಲ ಕೇಂದ್ರದಲ್ಲಿ ಪ್ರಾರಂಭ ಮಾಡಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಈ ಒಂದು ಏನಪ್ಪಾ ಅಂದ್ರೆ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. ಅದರ ಹೆಸರು ಏನಂದ್ರ ದಕ್ಷಿಣ ಭಾರತೀಯ ಆದಿವಾಸಿ ಜ್ಞಾನ ಕೇಂದ್ರ ಕಾನು ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು ಅರೆಕಾಡು ಗೋವಿನ ಜೀವಿ ಮಿಥುನ ಅನ್ನು ಮೊದಲ ಬಾರಿಗೆ ದಾಖಲಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ. ಅಂಡರ್ 17 ವರ್ಲ್ಡ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜಾರ್ಡನ್ನ ಅಮಾನದಲ್ಲಿ ನಡೆಸಲಾಗಿರುವಂಥದ್ದು. ಇನ್ನು ಇತ್ತೀಚೆಗೆ ಯಾವ ರಾಜ್ಯವು ಪಕ್ಷಿ ಜ್ವರ ಅಥವಾ ಏವಿಯನ್ ಇನ್ಫ್ಲೂಯೆನ್ಸನ ಏಕಾಏಕಿ ವರದಿ ಮಾಡಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಒಡಿಶಾ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಸುಖಿ ಶಿಕ್ಷಾ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದೆ ನೋಡಿದ್ರೆ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬಾಯ್.